ಎಲ್ಲಿವರೆಗೂ ಹೋರಾಟ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಜಡ್ರೆಲ್ಲ ಕಳ್ಕೊಂಡ್ ಕಿಲ್ಲಿ ಹಾಕಕ್ ಬಂದಿದ್ವಿ ಪಂಚಾಯತಿಗೆ 2-3 ಸರ್ತಿ ಬೇಡ್ರಿ ಏನತ್ತಾರೋ ನಾವು ಅರ್ಜಿ ಕೊಟ್ಟಿದ್ದೇವು ಮ್ಯಾಲಿಂದ ಏನ ಬಂದಿರ್ತಾಳ ಅಂತ ನಮ್ಮನ್ನ ಹೇಳಿ ಕಳಿಸ್ತಾರ ನಾವು ಹೋಗಿದ್ದೇವ್ರಿ ಈಗ ಅಲ್ಲಿ ಯಾರಿಗೆ 2 ವರ್ಷ ಕೊಟ್ರೆ ನಿಮ್ಗೆ ಕಾಗದ ಇದೆ ಕೊಟ್ಟಕಿಸ್ ಆಯ್ತು 18-19 ವರ್ಷ ಐತ್ರಿ 19 ವರ್ಷ ಆಯ್ತು ಕೊಟ್ರಿ ಮತ್ತೆ ಇನ್ನ ಜಾಗನೇ ಕೊಟ್ಟಿಲ್ಲ ಕಾಗದ ಕೊಟ್ಟಿದ್ದಾರೆ ಕಾಗದಾಟ ಕೊಡ್ತಾರ ಜಾಗ ಕೊಟ್ಟಿರ್ ನಮ್ಗೆ ಜಾಗ ಕೊಡಂದ್ರೆ ಏನಂತಾರ ಅವ್ರು ಆ ಜಾಗ ಕೊಡಕಿದ ಈ ಮೋಜಿನಿಗೆ ಅರ್ಜಿ ಕೊಟ್ಟಿದ್ದೇವು ಇನ್ನೊಂದ್ 8 ದಿನ ಬಿಟ್ಟು ಬರೋಗ್ರಿ 1 ತಿಂಗಳು ಬಿಟ್ಟು ಬರೋಗ್ರಿ ಮ್ಯಾಲಿಂದ ಮೋಜಿನಿಯಾಗ ಇನ್ನ ಬಂದಿಲ್ಲ ನಾ ಹೆಂಗ್ ತೋರ್ಸು ಅಂತಾರ ಕಾಗದ ಕೊಟ್ಟು 2 ವರ್ಷ ಐತ್ರಿ ಕಾಗದ ಕೊಟ್ಟ ಈಗ 19 ವರ್ಷ ಆಗ್ಬಿಟ್ರಿ ಕಾಗದ ಕೊಟ್ಟು 19 ವರ್ಷ 19 ವರ್ಷ ಆಯ್ತು ಕಾಗದ ಕೊಟ್ಟು ಸರ್ ಬರೋ 5 ವರ್ಷ ನೀವು ತಗೋರಿ ನಮ್ಗ ಹಿಂದ ಕೊಡ್ತೇವ ನಾಳೆ ಕೊಡ್ತೇವ ಅನ್ನೋದ್ರ ಸಾಹೇಬ್ರ ಟೈಮ್ ಗೊತ್ತಾನು ಬಡ್ರ ಮಕ್ಕಳಿಗೆ ಅಷ್ಟು ಹೊಲ ಇದನ್ನ ಮಾಡಿಕೊಡ್ರಿ ಏನ ಎಷ್ಟು ಕಾವಲ ಮಾಡೋಣ ಪಂಚಾಯತ್ ಹೋಗಿ ಒಂದು ಜೋಡ್ ಚಪ್ಪಲ್ ಹಾಡ್ದು ನಮಗೆ ಕಿಮ್ಮತ್ತಿಲ್ಲ ನಮಗೆ ಒಟ್ಟೆ ಕಿಮ್ಮತ್ತಿಲ್ಲಪ್ಪ ಬಡ್ರ ಅದರ ಚಪ್ಪಲ್ ಕಿಮ್ಮತ್ ಮಾಡಿದಾರ ಪಂಚಾಯತ್ ಟೈಮ್ ಓದಿ ಹೇಳ್ತಾನೆ ಹೋಗಪ್ಪ ಎಲ್ಲರೂ ಸರಿಯಾಗಿ ಫಲ ಕೊಡ್ರಿ ಓಕೆ ಆಯ್ತು ಯಾಕೆ ಹೇಳಿದ್ರು ಅಂದ್ರೆ ಇದು ಲಾಸ್ಟ್ ಇದು ಮೀರ್ತಂದ್ರೆ ಬೇರೆ ಅದಾವ ಉಗ್ರವಾದ ಹೋರಾಟಗಳದಾವ ಕಾನೂನು ಪ್ರಕಾರ ಹೋರಾಟ ಅದಾವ ಅವು ಸಹಿತ ಮಾಡೋಣ ಬರೀ ನಾವು ಮನವಿ ಕೊಟ್ಟು ಅಂದ್ರಲ್ಲ ಈಗ ನಾವು ಅವ್ರಿಗೆ ಮಾಡೋದಿದ್ರ ಸೈಲಿ ಇವತ್ತು ಆ್ಯಕ್ಚುಲಿ ನಾವು ಎಲ್ಲರೂ ಚಿಕ್ಕೋಡಿಯವ್ರಿಗೆ ಪಾದಯಾತ್ರೆ ಇಟ್ಕೊಂಡಿದ್ರು ಸಾಹೇಬ್ರ ಆದರೆ ಸಾಹೇಬರು ರಿಕ್ವೆಸ್ಟ್ ಮಾಡ್ಕೊಂಡು ಬೇಡ ಇದು ಇಲ್ಲಿಗೆ ಸ್ಟಾಪ್ ಮಾಡಿ ನಾನು ಅದನ್ನು ಬಗೆಹರಿಸಿಕೊಡ್ತೀನಿ ಅಂತೇಳಿ ಅವ್ರು ಸಂಪೂರ್ಣ ಜವಾಬ್ದಾರಿ ಅವ್ರು ತೊಗೊಂಡಿದ್ದಾರೆ ಅವರು ನನಗೆ ಭರವಸೆ ಐತಿ ಯಾಕಂದ್ರೆ ಅವರು ಎಲ್ಲೆಲ್ಲಿ ಇಲಾಖೆದಲ್ಲಿ ಕೆಲಸ ಮಾಡಿದಾರಲ್ಲ ಭಾಳ ಅಚ್ಚುಕಟ್ಟಾಗಿ ಅವ್ರು ಕಾರ್ಯನಿರ್ವಹಿಸಿದ್ದಾರೆ ಅದಕ್ಕೋಸ್ಕರ ಈ ಒಂದು ವಾರ ನೋಡೋಣ ಮತ್ತೇನಾರ ಜೇರ್ಕರ್ತ ಈ ವಾರದಾಗ ಅವ್ರು ಮಾಡಲಿಲ್ಲ ಅಂದ್ರೆ ಮುಂದಿನ ದಿನಮಾನದಾಗ ಅದನ್ನು ನಾವು ಹೇಳೋದು ಬೇಡ ಮಾಡಿ ತೋರಿಸೋಣ ಹೌದ್ರಿ ಹಣವ ಯಾವತ್ತೂ ಹೇಳಂಗಿಲ್ಲ ಅದಕ್ಕಾಗಿ ಬೇಡ ಏನ್ರಿ ಅಲ್ಲಿ ಸಾಕು ಬರ್ರಿ ಎಲ್ಲರೂ ಕೂಡಿ ಮನೆಗೆ ಕೊಡು ನಾನು ಒಬ್ಬ ಬೇಡ ಎಲ್ಲರೂ ಬರ್ರಿ ಎಲ್ಲರೂ ಬರ್ರಿ ಎಲ್ಲರೂ ಬರ್ರಿ ಮಾಡಿ ಅದನ್ನು ಖರೀದಿ ಮಾಡ್ಕೋಬಹುದ್ರಿ ಅದಕ್ಕಾಗಿ ಅವರ ಭಾವನೆಗಳು ಆ ರೀತಿ ಆಗ್ತಾ ಇದಾರೆ ಸರ್ ಅದಕ್ಕೋಸ್ಕರ ಅದು ಆಗಿ ಬರೆದ್ರೆ ಖಂಡಿತವಾಗಿ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಡ್ತೀವಿ ಟೋಟಲ್ ಅಲ್ಲ ನಿಮ್ಮದು 3 ಕಡೆ ಇದೆ ಟೋಟಲ್ 12 ಎಕರೆ ಉಂಟು ನಿನ್ನೆ ನಾವು ಚರ್ಚೆ ಮಾಡಿದ್ವಿ ಯಾಕಂದರೆ ಸರ್ವೆ ಆಗಬೇಕು ಸರ್ವೆ ಇಮಿಡಿಯೇಟ್ ನಾವು ಸರ್ವೆ ಮಾಡಿಸಿ ನಿಮ್ಗೆ ಮೊದಲು ಬಾಂಡ್ರಿ ಫಿಕ್ಸ್ ಮಾಡಿಕೊಂಡು ಅದಕ್ಕೆ ಏನಾದ್ರು ಯಾರ್ಯಾರು ಫಲಾನುಭವಿ ಆ ಫಲಾನುಭವಿ ನಮ್ಮ ಜೆಡಿಕೆ ಆಫೀಸಿಂದ ಮಾರ್ಗದರ್ಶನ ಕನ್ಸಿಕ್ ಮಾಡ್ಬೋದು ಅವಕಾಶ ಮಾಡಿಕೊಡ್ತಾ ನಾವು ಇವಾಗ ಭರವಸೆ ಯಾರು ಏನಿದೆ ಇದ್ರ ನಾವು ಅತಿಕ್ರಮಣ ತೆರವು ಮಾಡಿಸ್ಕೊಡ್ತೀವಿ ಆಯ್ತಾ ನಾವು ಪಂಚಾಯತಿ ಕಿಲಿ ಹಾಕಕ್ ಬಂದಿರ್ ಸರ್ 2-3 ಸತಿ ಬಂದಿರ 2-3 ಸತಿ ನಾವು ದಂಗೆ ಮಾಡಿ ಹೋಗಿದ್ದೇವೆ ಸರ್ ನಮ್ಗೆ ಹೊಲ ಐತೆ ಎಲ್ಲಿತ್ತು ತೋರ್ಸ್ರಿ ಇವತ್ತು ತೋರ್ಸ್ರಿ ಸರ್ ನೀವು ಸರ್ ನಾವು ಮಾಸಕ್ಕೆ ಬಂದು ಪಂಚಾಯತ್ ಸರ್ ನಾವು ಕಷ್ಟ ಹಾಸಿದಾರ ಪಂಚಾಯತ್ ಸರ್ ಬಂದ್ರಿ ನಮ್ಗೆ ತೋರ್ಸ ಸರ್ ಏನೋ ಟೈಮಿಂಗ್ ಇತ್ತು ಹೊಲ ಏನು ತೋರ್ಸ ಸರ್ ಮತ್ತು 6ರಲ್ಲಿ ಕೊಟ್ಟಿರುವಂತ ಏನು ಪ್ರತಿಯೊಬ್ಬ ಒಂದು ಕುಟುಂಬಕ್ಕೆ 5 ಗುಂಟೆ ಜಾಗ ಕೊಡಬೇಕಂತೇಳಿ ಸರ್ಕಾರ ಅಧಿಕಾರಿಗಳಿಗೆ ನಿರ್ಲಕ್ಷ್ಯ ಮಾಡಿದ್ರು ಕಳೆದ 19 ವರ್ಷಗಳಾದರೂ ಸಹಿತ ಇನ್ನೂವರೆಗೆ ಚರೂರು ಗ್ರಾಮದವರಿಗೆ ಜಾಗ ಕೊಟ್ಟಿಲ್ಲ ಅಂದ್ರ ಇದು ಅಧಿಕಾರಿಗಳ ನಿರ್ಲಕ್ಷ್ಯ ಹೌದಾ ಇಲ್ರಿ ಎಷ್ಟು ಸಲ ಮನವಿ ಕೊಟ್ರಿ ಎಷ್ಟು ಸಲ ಹೋರಾಟ ಮಾಡ್ರಿ ಇದು ಕೊನೆ ಆಗ್ಬೇಕು ಏನಾಗ್ಬೇಕು ಇದ ಕೊನೆ ಆಗ್ಬೇಕು ನಾವು ಮಾತು ಕೇಳ್ರಿ ಇವಾಗ ಹೇಳಿದ್ರಲ್ಲ ಅವರು ಪರವಾಗಿ ನಿಂತಾರಲ್ಲ ಅವರು ಮನವಿ ಕೊಟ್ರಲ್ಲ ಸರ್ 20 ವರ್ಷ 15 ಟಕ್ಕ ಬಂದವ್ರ ಆಯ್ತಪ್ಪ ಆಯ್ತು 20 ವರ್ಷ ಹೇಳತ್ತಾರಲ್ಲ ಅವರು ಆಯ್ತ್ರಿ ಈಗ ಹೇಳತ್ತಾರಂದ್ರ ಅನ್ಯಾಯ ಆಗೈತಲ್ಲ ಕೇಳದಾರ ಅವ್ರು ಅನ್ಯಾಯ ಆಗೈತಲ್ಲ ಕೇಳದಾರ ಅವ್ರು ಅನ್ಯಾಯ ಆಗುತ್ತೆ ಪ್ರಶ್ನೆ ಯಾಕೆ ಮಾಡ್ತೀವಿ ಹೇಳ್ತೀನಿ ಕೇಳ್ರಿ ಈ ಕಡೆ ಹೋಗೋರಿದ್ರಿ ಈಗೆಲ್ಲ ಅವರು ಖರ್ಚು ಮಾತಾಡಿದಾರೆ ಈಗ
ಅವರೇ ಬಂದರೆ ಈಗ ಆಯ್ತು ಒಂದು ಡೇಟ್ ಹೇಳ್ರಿ, ಆ ಡೇಟ್ ತನಕ ನಾವು ಇದು ಮಾಡ್ತೀವಿ. ಆ ಡೇಟ್ ನಂತರ ಏನಾದ್ರು ನೀರು ತಂದು ಉಗ್ರವಾದ ಹೋರಾಟಕ್ಕೆ ನಾವು ರೆಡಿ ಇದ್ದೇವೆ. ಈಗ ಜವಾಬ್ದಾರಿ ನೀವು ಮಾಡಬೇಕು. ಇಲ್ಲೇ ನನ್ನ ಆಸ್ತಿ ಇಲ್ಲ, ಇಲ್ಲಿ ನಮ್ಮ ಸಂಘಟನೆದವ್ರದ್ದು ಯಾರ್ದು ಆಸ್ತಿ ಇಲ್ಲ. ನಾವು ಬಂದಿರೋದು ಯಾಕಂದ್ರೆ ನಮ್ಮ ಜನಗಳಿಗೆ ಏನ್ ನಿಮ್ಮ ಮನೆಯಿಂದ ಕೊಡಬೇಡ್ರಿ, ಸರ್ಕಾರದಿಂದ ಬಂದಿರುವಂತ ಜಾಗ ಕೊಡ್ರಿ ಅಂತ ಕೇಳತ್ತಿರೋ, ಏನ್ ಅವ್ರ ಮನೆಗಳು ಕೇಳತ್ತೀರಿ ನೀವು? ಯಾರು ಕೊಟ್ಟಿದ್ದು ಕೇಳತ್ತೀರಿ? ಹೌದು, ನಮಗ್ ಸರ್ಕಾರ ಕೊಟ್ಟೈತಿ, ದಯಮಾಡಿ ನಿಮ್ ಕೈ ಮುಗಿತು. ಇನ್ನ ಜಾಗ ಕೊಡ್ಬೇಕ್ರಿ ಸಾಹೇಬ್ರೆ. ವಿಷಯ ಏನಂದ್ರ ಮನವಿ ಓದ್ತೀನಿ ನಾನು. ಮಾನ್ಯ ತಹಸೀಲ್ದಾರ್ ಚಿಕ್ಕೋಡಿ ಇವರ ಮೂಲಕ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸಚಿವರು ಕರ್ನಾಟಕ ಸರ್ಕಾರ ಇವರಿಗೆ ವಿಷಯ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕೆರೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಜಮೀನು ಸಂಖ್ಯೆ 66/1 ಇವುಗಳಲ್ಲಿ ನಮ್ಮ ಭೂಮಿ ನಮ್ಮ ತೋಟ ಅಂತ ಕರ್ನಾಟಕ ಸರ್ಕಾರದವರು ದಿನಾಂಕ 18/10/2005 180 ಜನರಿಂದ 200 ಜನರಿಗೆ ನಮ್ಮ ಭೂಮಿ ನಮ್ಮ ತೋಟ ಯೋಜನೆಯಲ್ಲಿ ಸರ್ಕಾರ ಆದೇಶ ಸಂಖ್ಯೆ ಗ್ರಾಪ 5 ನಮ್ಮ ಕಾಲಕೃಷಿ ಬಗ್ಗೆ ಈಗ ನಾವು ಕಾಲಕೃಷಿ ಕೆಲಸವೆಲ್ಲ ನಂಗೆ ಸಹಕಾರ ಮಾಡಿದರೆ ಅದೇ ಈಗ ನಾವು ಇದ್ರ ಬಗ್ಗೆ ಸರ್ವೆ ಆಗಬೇಕು. ಯಾಕೆ ಜಮೀನು ಇದೆ, ಖರೀದಿ ಮಾಡಿದ್ದೆಲ್ಲ ಟೋಟಲ್ ನಿಮ್ಮ 3 ಸರ್ವೆ ನಂಬರ್ 12 ಎಕರೆ 12 ಗುಂಟೆ ನಿಮ್ಮ ಜಮೀನು ಖರೀದಿ ಮಾಡಿದ್ದೆಲ್ಲ ಇದೆ, ನಿಮ್ಮ ನೋಡೇನೆ. ಅದ್ರ ಪ್ರಕಾರ ಫಲಾನುಭವಿಗಳ ಲಿಸ್ಟ್ ಇದೆ, ಆ ಪ್ರಕಾರ ಸರ್ವೆ ಮಾಡಿಸಿ ನಿಮಗೆ ನ್ಯಾಯ ಒದಗಿಸ್ಕೊಡ್ತೀನಿ ಅಂತ ಈ ಮೂಲಕ ನಾನು ಹೇಳಿ ಬರ್ತೀನಿ. ಅದೇ ನಾನು ನಿನ್ನೆ ಮಾಡ್ತೀನಿ. ಈಗ ನಾನು ಹೇಗಿದೆ ಅಂತ ನಿಮ್ಮ ಅಜ್ಜಿಯವ್ರಿಗೆ ಗೊತ್ತು, ಮುಖಂಡರಿಗೆ ಗೊತ್ತು. ಒಂದು ನಿಮಿಷ ನಾನು ಹೇಳ್ತೀನಿ. ನನಗೆ ಹೊನ್ನೂರು ಸಾಹೇಬ್ರ ಮೇಲೆ ಸಂಪೂರ್ಣವಾದ ನಂಬಿಕೆ. ಒಂದು ವಾರದಲ್ಲಿ ಸಾಹೇಬ್ರ ನಾವು ಅವ್ರ ಮೂಲಕ ತಮಗೆ ವಿನಂತಿ ಮಾಡ್ಕೋತೀವಿ ಮತ್ತು ಕೈ ಮುಗಿದು ಕೇಳ್ಕೊತೀವಿ. ಯಾಕಂದ್ರೆ ಇದು ಭಾಳ ದಿನದ ಹೋರಾಟ. ಇನ್ನೊಂದು ವರ್ಷ ಅಂತಂದ್ರೆ ಇವರು ಯಾಕೆ ಆ ರೀತಿ ಗಡಬಡಿ ಮಾಡ್ತಾ ಇದಾರೆ ಅಂದ್ರೆ, ಇನ್ನೊಂದು ವರ್ಷ ಅಂತಂದ್ರೆ 20 ವರ್ಷ ಆಗೈತ್ರಿ. 20 ವರ್ಷ ಆದ ನಂತರ ಇವ್ರು ಖರೀದಿ ಕೊಡೋದು ಇರ್ತೈತ್ರಿ. ಅದು ಇವ್ರು ಸುಳ್ಳ ಪೇಕ್ ಸಹಿ ಮಾಡ್ಕೊಂಡು ಇಷ್ಟೆಲ್ಲ 19 ವರ್ಷದಿಂದ ಜಾಗ ಇಟ್ಕೊಂಡಾರ ಅಂದ್ರೆ ಇನ್ನೊಂದು ಏನು ನಾವು ಕರ್ನಾಟಕ ಭೀಮ್ ರಕ್ಷಕ ಸಂಘಟನೆ ಆಯಿತು, ಆಮೇಲೆ ದಲಿತ ಪರ ಸಂಘಟನೆಗಳಾಯಿತು, ರೈತ ಪರ ಸಂಘಟನೆಗಳಾಯಿತು. ಇವತ್ತು ಜಾಗ ಕೊಡಿ ಇಲ್ಲ ಅಧಿಕಾರ ಬಿಡಿ ಅಂತೇಳಿ ಪಾದಯಾತ್ರೆ ಮೂಲಕ ಇವತ್ತು ನಾವು ಮನವಿ ಮಾಡ್ಕೊಂಡಿದ್ದೀವಿ. 2005 ಮತ್ತು 6ರಲ್ಲಿ ನಮ್ಮ ಭೂಮಿ ನಮ್ಮ ತೋಟ ಅಂತೇಳಿ ಸರ್ಕಾರ ಬಡ ಜನರಿಗೆ ಅವರು ಆರ್ಥಿಕವಾಗಿ ಸದೃಢ ಆಗಬೇಕು ಹಾಗೂ ಆರೋಗ್ಯವಂತರಾಗಬೇಕು ಅಂದ್ರೆ ಈ 5 ಗುಂಟೆ ಭೂಮಿ ಯಾಕೆ ಕೊಡ್ತಾರಂದ್ರೆ ಅಲ್ಲೇ ಅವರು ಕಾಯಿಪಲ್ಲೆ ಬೆಳ್ಯಾಕ ಕೈಲಿ ಕೆಲಸ ಮಾಡಿ ಅವರ ಆರ್ಥಿಕ ಸುಧಾರಣೆ ಬೆಳೆಸ್ಕೊಳ್ಳಿ ಅಂತೇಳಿ ಸರ್ಕಾರದ ಇದು ಯೋಜನೆ ಆಗಿತ್ತು. ಆದ್ರೆ ಏನು ದುರ್ದೈವ ಅಂದ್ರೆ 19 ವರ್ಷಗಳಿಂದ ಅಧಿಕಾರಿಗಳು ಸಾಕಷ್ಟು ಇಲ್ಲಿ ನೋಡ್ತಾ ಇರ್ಬೋದು ನೀವು, 70 ವಯಸ್ಸು 75 ವಯಸ್ಸು ಅಜ್ಜಿಗಳ ಸಹಿತ ಇವತ್ತು ಪಾದಯಾತ್ರೆಗೆ ಬಂದಿದ್ದಾರೆ ಅಂದ್ರೆ ಅರ್ಥ ಮಾಡ್ಕೊರಿ ಯಾವ ರೀತಿಯಾಗಿ ಅಧಿಕಾರಿಗಳ ಇವ್ರನ್ನ ನಿರ್ಲಕ್ಷ್ಯ ಮಾಡಿರಬೇಕು. ಇವತ್ತು ನಮಗೆ ಇವರು ಸ್ಥಳಕ್ಕೆ ಬಂದು ನಮಗೊಂದು ಭರವಸೆ ಕೊಟ್ಟಿದ್ದಾರೆ. ಏನಂದ್ರೆ 1 ವಾರದಲ್ಲಿ ನಾವು ಈ ಭೂಮಿಯನ್ನು ಕೊಡುವಂಥ ಕೆಲಸ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ. ಆ ಭರವಸೆಗೆ ನಮ್ಮೆಲ್ಲ ಏನು ಹಿರಿಯರಾದ ಎಲ್ಲರೂ ಕೂಡಿ ನಾವೊಂದು ವಿಚಾರ ಮಾಡಿದೆವು. 19 ವರ್ಷ ತನಕ ನಿಂತಿದ್ವು, ಇನ್ನೇನು 1 ವಾರ ಏನು ಭಾಳಲ್ಲ ನಮಗಂತೇಳಿ ನಾವು ಈ ಮನವಿ ಕೊಟ್ಟ ಈ ಹೋರಾಟವನ್ನು ಇಲ್ಲಿಗೆ ಇವತ್ತು ಮುಗಿಸ್ತಾ ಇದ್ದೀವಿ. ಮತ್ತು ಇನ್ನೊಂದು ವಿಷಯ ಏನಂದ್ರೆ, ಈಗ ಜೇರ್ಕರ್ತ 1 ವಾರದಲ್ಲಿ ಏನಾದ್ರೆ ಅವರು ನಮ್ಮ ಜನರಿಗೆ ಭೂಮಿ ಕೊಡೋದು ವಿಳಂಬ ಮಾಡಿದ್ರೆ ಇಡೀ ಬೆಳಗಾವಿ ಜಿಲ್ಲೆಯಾದ್ಯಂತ ಹೋರಾಟ ಮಾಡ್ತೀವಿ. ಹಾಗೂ ಸುಳ್ಳು ಭರವಸೆಗಳನ್ನು ಕೊಟ್ಟಿದ್ದೆ ಆದರೆ ಅಧಿಕಾರಿಗಳ ಮೇಲೆ ನಾವು ಮೇಲಿನ ಅಧಿಕಾರಿಗಳಿಗೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಕ ಮನವಿನೂ ಕೊಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ. ಈಗ ಯಾರು ಹೊಣೆ ಅಂದ್ರೆ ರೀ, ಸಂಪೂರ್ಣವಾಗಿ ಕೆರೂರು ಗ್ರಾಮ ಪಂಚಾಯತಿ ಆಡಳಿತಾಧಿಕಾರಿಗಳು, ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು
ಮೇಲಾಧಿಕಾರಿಗಳು ಯಾರಲ್ಲ ತಹಶೀಲ್ದಾರ್ ಮೇಲಾಧಿಕಾರಿಗಳು ತಹಸೀಲ್ದಾರ್ ಹೌದ್ರಿ. ಇಷ್ಟು ವರ್ಷ ಪಾಪ ಅವ್ರ ನೋಡ್ರಿ ಯುವ ಅವ್ರಿಗೂ ಕೊಟ್ಟಿದಾರ ಮನವಿ, AC ಅವ್ರಿಗೂ ಕೊಟ್ಟಿದಾರ, ಆಮೇಲೆ ನಮ್ಮ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೂ ಕೊಟ್ಟಿದಾರೋ. ಇಷ್ಟೆಲ್ಲಾ ಕೊಟ್ಟರು ಸಹಿತ ಮಾಡಿಲ್ಲ ಅಂದ್ರೆ ತಿಳ್ಕೊಂಡ್ ಬಿಡ್ರಿ, ಇದೆಲ್ಲ ತಾಲೂಕು ಆಡಳಿತನೂ ಇದಕ್ಕೆ ಕಾರಣ ಐತಿ. ಈಗ ಸ್ಪೆಷಲಿ ಒಬ್ಬೊಬ್ರಿಗೆ ಎಷ್ಟು ಗುಂಟೆ ಜಾಗ ಕೊಟ್ಟಿದ್ದಾರೆ? ಒಬ್ಬೊಬ್ಬರಿಗೆ 5 ಗುಂಟೆ ಇದೆ ಅದು. 5 ಗುಂಟೆ. ಎಷ್ಟು ಜನ ಫಲಾನುಭವಿ? ಟೋಟಲ್ 200ರಿಂದ 183ರಿಂದ 200 ಜನರಿಗೆ ಕೊಡ್ಬೇಕಾಗಿದ್ದು ಭೂಮಿ ರೀ. ಈಗ ಅದನ್ನೇನೋ ನಮ್ಗೆ ಹಿದೇಗ ಒಬ್ರು ಯಾರೋ ಹೇಳಿದಾರೆ, ಅದನ್ನ ಯಾರೋ ಬೇರೆದವ್ರು ಏನೋ ಮಾಡ್ತಾ ಇದಾರೆ ಅಂತ, ಬೆಳೆ ಮಾಡ್ತಾ ಇದಾರೆ, ಅದನ್ನ ಒತ್ತುವರಿ ಮಾಡಿ ಸಾಹೇಬರು ನಮ್ಗೆ ಕೊಡ್ತಾನೆ ಅಂತ ಹೇಳಿದಾರೆ. ಬಿತ್ತನೆ ಮಾಡತಾರತ್ತ. ಈಗ ನಮ್ಗೆ ಹೇಳಿದಾರೆ ಅದನ್ನ ಬಿಡಿಸಿ ನಮ್ ಜನರಿಗೆ ಕೊಡುವಂತ ಕೆಲಸ ಮಾಡ್ತಾನಂತ ಹೇಳಿದಾರೆ. ಈಗೇನು ಇದಕ್ಕೆ ಸ್ಪೆಷಲ್ ಆಗಿ ಪಹಣಿ ಪತ್ರಗಳ ಕೊಡ್ತಾನಂತ ಏನು ಆಶ್ವಾಸನೆ ಹೇಳಿದಾರೆ? ಪಹಣಿ ಪತ್ರ ಅಂತ ಇಲ್ರಿ, ಅವಾಗನ ಇವ್ರಿಗೇನು 2005-6 ರೀ ಹಕ್ಕಪತ್ರಗಳನ್ನ ಕೊಟ್ಟಿದ್ದಾರೆ. ಆ ಹಕ್ಕಪತ್ರ ಇಟ್ಕೊಂಡು ಇವ್ರು ಪಾಪ ಕೂತಿದಾರೆ. ಭೂಮಿ ಯಾರೋ ಬ್ಯಾರೆದಾರ ಬಲ್ಲಾಡ್ ಜನರು ಇರ್ತಾರಲ್ಲ ಅಂತವ್ರು ಅದನ್ನ ಬಳಕೆ ಮಾಡ್ತಾ ಇದಾರೆ. ಈ ಹೋರಾಟ ಯಾಕೆ ನಾವು ಇದನ್ನ ಪಾದಯಾತ್ರೆ ಮಾಡ್ಬೇಕಂತ ಒಂದು ಕಂಡೀಷನ್ ಕೇಳ್ರಿ. ಇಲ್ಲಿ ನೋಡ್ರಿ ಷರತ್ತುಗಳು ಹಾಕಿದಾರೆ. ಭೂಮಿ ಪಡೆದವರು ಬೇರೆ ಯಾರಿಗೂ 20 ವರ್ಷಗಳವರೆಗೆ ಹಸ್ತಾಂತರ ಹಾಗೂ ಪರಿವರ್ತನೆ ಮಾಡಬಾರದು. ಅದರಲ್ಲಿಯೂ ತಮ್ಮ ಹಕ್ಕುಗಳನ್ನು ಬೇರೆಯವರಿಗೆ ವರ್ಗಾಯಿಸಿಕೊಡೋದು ಐತ್ರಿ. ಇವತ್ತು ಎಷ್ಟೈತ್ರಿ? 19 ವರ್ಷ ಆಯ್ತು. ಇನ್ನು 1 ವರ್ಷ ಅವ್ರು ಕಾಯತಾರ. ಅದಕ್ಕಾಗಿ ನಾವು ಅವಕಾಶ ಮಾಡಿ ಕೊಡಬಾರ್ದು ಅಂತ ಹೇಳಿ ನಾವಿಷ್ಟು ದೊಡ್ಡ ಪ್ರತಿಭಟನೆ ಮಾಡ್ತಾ ಇದೀವಿ. ಅಂದ್ರೆ 20 ವರ್ಷ ಆದ ಕೂಡಲೇ ಇವ್ರು ಬೇಗ ಸಹಿ ಮಾಡ್ಕೊಂಡ ಖರೀದಿ ಮಾಡ್ಕೊಂತ ಹುನ್ನಾರ ನಡೆಸಿದಾರ. ಅದಕ್ಕಾಗಿ ಅದರ ವಿರುದ್ಧ ನಾವು ಇವತ್ತು ಪಾದಯಾತ್ರೆ ಮೂಲಕ ಮನವಿಯನ್ನ ಕೊಟ್ಟಿದ್ದೀವಿ. ನೋಡೋಣ, ಮುಂದಿನ ವಾರ ಜಾಗವನ್ನ ಆದಷ್ಟು ಬೇಗ ನಮ್ಮ ಜನರಿಗೆ ಕೊಡುವಂತ ಕೆಲಸ ಆಗ್ಬೇಕು. ಮಾಡದೇ ಹೋದ್ರ ಮುಂದಿನ ದಿನಮಾನದಾಗ ನಾವು ಹೇಳುವುದಿಲ್ಲ, ಅದನ್ನ ಮಾಡಿ ತೋರಿಸ್ತು ಅಂತ ಈ ಸಂದರ್ಭದಲ್ಲಿ ಇವತ್ತೇನು ಬೇಕೇ ಬೇಕು, ನ್ಯಾಯ ಬೇಕು, ಜಾಗ ಕೊಡಿ, ಜಾಗ ಕೊಡಿ, ಎಲ್ಲ ಅಧಿಕಾರ ಬಿಡಿ, ಅಧಿಕಾರ ಬಿಡಿ, ಜಾಗ ಕೊಡಿ, ಜಾಗ ಕೊಡಿ, ಅಧಿಕಾರ ಬಿಡಿ, ಅಧಿಕಾರ ಬಿಡಿ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಬೇಕೇ ಬೇಕು, ಬೇಕೇ ಬೇಕು, ಅಯ್ಯಯ್ಯೋ, ಬೇಕೇ ಬೇಕು. बोलो भारत माता की जय, बोलो भारत माता की जय. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ರಕ್ತವನ್ನೇ ಚೆಲ್ಲುತ್ತೇವೆ, ರಕ್ತವನ್ನು ಚೆಲ್ಲುತ್ತೇವೆ. ಬೇಕೇ ಬೇಕು, ಬೇಕೇ ಬೇಕು, ನಮ್ಮ ಭೂಮಿ, ನಮ್ಮ ಭೂಮಿ, ನಮ್ಮ ಭೂಮಿ, ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ. ನಮ್ಮ ಭೂಮಿ, ನಮ್ಮ ಭೂಮಿ, ನಮ್ಮ ಭೂಮಿ, ನಮ್ಮ ಭೂಮಿ. ಅಯ್ಯಯ್ಯೋ, ನಮ್ಮ ತೋಟ, ನಮ್ಮ ಭೂಮಿ, ನಮ್ಮ ತೋಟ, ನಮ್ಮ ಭೂಮಿ, ನಮ್ಮ ತೋಟ. ನ್ಯಾಯ ಬೇಕು, ಚೆಲ್ಲುತ್ತೆ, ರಕ್ತವನ್ನು ಚೆಲ್ಲುತ್ತೆ. ಬೇಕೇ ಬೇಕು, ಬೇಕೇ ಬೇಕು, ಅಯ್ಯಯ್ಯೋ, ಅಯ್ಯಯ್ಯೋ, ನಮ್ಮ ಭೂಮಿ, ನಮ್ಮ ಭೂಮಿ, ನಮ್ಮ